ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕ ಮಾನ್ವಿ ಹಾಗೂ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಾಗಿದೆ. ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಎಲ್ಲ ಸಮಾಜದ 9ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳಿಗೆ ಮುಂದೆ ಎಸ್ಎಸ್ಎಲ್ಸಿ ತರಗತಿಯ ವಾರ್ಷಿಕ ಪರೀಕ್ಷೆಯನ್ನು ಸಮರ್ಪಕವಾಗಿ ಎದುರಿಸಲು ಏಪ್ರಿಲ್ ತಿಂಗಳಲ್ಲಿ ದಿನಾಂಕ 5-4-2026 ರಿಂದ ರಾಜ್ಯಕಾಲದ ವಿದ್ಯಾಭ್ಯಾಸ ಶಿಬಿರ ಏರ್ಪಡಿಸಲಾಗಿದೆ ಅಂತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಅರುಣ್ ಕುಮಾರ್ ಚಂದ ಮಾತನಾಡಿದರು. 200 ವಿದ್ಯಾರ್ಥಿಗಳಿಗೆ ಸ್ಥಳಾವಕಾಶ ಇದ್ದು 100 ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮೀಡಿಯಂ ಹಾಗೂ 100 ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಅವಕಾಶವಿದ್ದು ಮೊದಲು ಅರ್ಜಿ ಸಲ್ಲಿಸಿದವರಿಗೆ ಆದ್ಯತೆ ಕೊಡಲಾಗಿದೆ. ಶಿಬಿರ ಆರಂಭವಾಗುವ ಸಮಯ ಬೆಳಿಗ್ಗೆ 9:30 ಗಂಟೆಯಿಂದ ಸಾಯಂಕಾಲ 4:30 ರವರೆಗೆ ಮಾನ್ವಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಸಮಾಜದ ಬಂಧುಗಳು ಈ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಎಂದಿದ್ದಾರೆ. ಕಳೆದ ಬಾರಿ ನಾವು ನಮ್ಮ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ವಿದ್ಯಾಭ್ಯಾಸ ವಿಚಾರವಾಗಿ ಬಹಳ ಅತ್ಯಂತ ಹಿಂದುಳಿದ ಒಂದು ಜಿಲ್ಲೆಯಾಗಿದ್ದು ನಮ್ಮ ರಾಯಚೂರು ಜಿಲ್ಲೆ. ಆ ಜಿಲ್ಲೆಯಲ್ಲಿ ನಮ್ಮ ಮಾನ್ವಿ ತಾಲೂಕು ಕೂಡ ಅತ್ಯಂತ ಹಿಂದುಳಿದ ಒಂದು ವಿದ್ಯಾಭ್ಯಾಸದ ವಿಚಾರದಲ್ಲಿ ಅತ್ಯಂತ ಹಿಂದುಳಿದ ಒಂದು ಕ್ಷೇತ್ರ ಆಗಿದೆ ಅಂತ ಅಂದ್ಕೊಂಡು ಈ ಒಂದು ವಿಷಯವಾಗಿ ನಾವು ನಮ್ಮ ಸಮಾಜದ ಕಡೆಯಿಂದ ನಮ್ಮ ಸಮಾಜದ ಸುಮಾರು 3 ವಿದ್ಯಾರ್ಥಿಗಳಿಗೆ 2 ತಿಂಗಳ ಕಾಲ ನಾವು ಉಚಿತ ಬೇಸಿಗೆ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಈ ಒಂದು ಬೇಸಿಗೆ ಶಿಬಿರದಲ್ಲಿ ಸುಮಾರು ಒಂದು 80-85 ಜನ ವಿದ್ಯಾರ್ಥಿಗಳು ಈ ಒಂದು ತರಬೇತಿ ಶಿಬಿರದಲ್ಲಿ ಭಾಗವಹಿಸಿದ್ರು. ಆ ಒಂದು ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಿರತಕ್ಕಂಥ ಏನು ಒಂದು ಅಂದರೆ ನಾವು ವೀರಶೈವ ಲಿಂಗಾಯತರು ಬಸವಣ್ಣ ರೇಣುಕಾಚಾರ್ಯರ ತತ್ವಗಳಲ್ಲಿ ಸಿದ್ಧಾಂತಗಳಿಗೆ ಒತ್ತಾಗಿರುವಂಥವ್ರು. ಆ ಒಂದು ವಿಚಾರದಲ್ಲಿ ಬಸವಣ್ಣವರು ಒಂದು ಮಾತು ಹೇಳ್ತಾರೆ, ಇವನಾರವ ನೆಂದಿಸೋದರಿಯ ಇವ ನಮ್ಮವ ಎಂದೆನಿಸಯ್ಯ. ಆ ಒಂದು ನಿಟ್ಟಿನಲ್ಲಿ ನಾವು ಕೇವಲ ನಮ್ಮ ಸಮುದಾಯದ ವಿದ್ಯಾರ್ಥಿಗಳಲ್ಲದೆ ಇನ್ನೂ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಈ ಒಂದು ನಮ್ಮ ಉಚಿತ ಬೇಸಿಕ್ ಶಿಬಿರದ ಇದು ಸಿಗಲಿ ಅಂತೇಳಿ ಒಂದು ಅನುಕೂಲ ಆಗಿ ವಿದ್ಯಾಭ್ಯಾಸ ನಮ್ಮ ಮಾನ್ವಿ ತಾಲೂಕು ಒಂದು ಉನ್ನತ ಶ್ರೇಣಿಗೆ ಹೋಗುವ ನಿಟ್ಟಿನಲ್ಲಿ ಒಂದು ಕೈ ಜೋಡಿಸೋಣ ಅಂತ ಒಂದು ಇದರಲ್ಲಿ ನಾವು ಈ ಬಾರಿ ಪ್ರಸಕ್ತ ಸಾಲಿನ 9ನೇ ತರಗತಿ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು 100 ಜನ ಕನ್ನಡ ಮಾಧ್ಯಮದಿಂದ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು 100 ಜನ ಇಂಗ್ಲೀಷ್ ಮಾಧ್ಯಮದಲ್ಲಿ ತರಗತಿ ತೇರ್ಗ ಹೊಂದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಬೇಸಿಗೆಯ ಉಚಿತ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇದಕ್ಕೆ ನಮಗೆ ಈಗಾಗಲೇ ನಮ್ಮ ಸಮಾಜದ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯ ನಮ್ಮ ಸಿದ್ದಿಕಪ್ಪ ಅವರು ಮತ್ತು APCMSನ ಅಧ್ಯಕ್ಷರಿರ್ತಕ್ಕಂಥ ತಿಮ್ಮಾರೆಡ್ಡಿ ಅವರು ಮತ್ತು ನಮ್ಮ ಸಮಾಜದ ತಾಲೂಕಾ ಅಭಿವೃದ್ಧಿ ಸಮಾಜದ ಹರಿಹರ ಪಾಟೀಲ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಜಗದೀಶ್ ಗೋಪುರ್ ಅವರು ಮತ್ತು ನಮ್ಮ ತಾಲೂಕಾ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾದಂಥ ಶಿವಸ್ವಾಮಿಯವರು ಮತ್ತು ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಎಲ್ಲ ಪದಾಧಿಕಾರಿಗಳು ಈ ಬಾರಿ ಕೂಡ ನಾವು ಇದನ್ನು ಮಾಡೋಣ ಅಂತೇಳಿ ಒಂದು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಇವತ್ತು ಮಾಧ್ಯಮದ ಮುಖಾಂತರ ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಇದು ಬರ್ತಕ್ಕಂಥ ಏಪ್ರಿಲ್ ತಿಂಗಳ 5ನೇ ತಾರೀಕಿನಲ್ಲಿ ಪ್ರಾರಂಭ ಆಗುತ್ತದೆ. ಇದು ನಮ್ಮ ಸಮೀಪದಲ್ಲಿರ್ತಕ್ಕಂಥ ಇನ್ನೂ ಯಾವುದೇ ಸ್ಥಳ ಇನ್ನೂ ನಿಗದಿಪಡಿಸಿಲ್ಲ. ಈ ಸ್ಥಳ ನಿಗದಿ ಆದ ನಂತರ ಮತ್ತೊಮ್ಮೆ ಎಲ್ಲರಿಗೆ ಮಾಹಿತಿಯನ್ನು ನೀಡ್ತೀವಿ. ನಾಳೆ ಈ 5ನೇ ತಾರೀಕಿನಿಂದಲೇ ನಾವು ಅರ್ಜಿ ಕೊಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈ ಅರ್ಜಿಗಳು ಮೊದಲು ಬರೋದರಿಗೆ ಮೊದಲಾಗ್ತದೆ. ಯಾಕಂದರೆ ಸ್ಥಳಾವಕಾಶದ ಭಾಳ ಕಡಿಮೆ ಇರೋದ್ರಿಂದ 2 ತಿಂಗಳ ಬೇಸಿಗೆ ಶಿಬಿರ ಇರೋದ್ರಿಂದ ವಿದ್ಯಾರ್ಥಿಗಳು ಪ್ರಥಮವಾಗಿ ಯಾರು ಬಂದಿರ್ತಾರೆ ಅವರಿಗೆ ಮಾತ್ರ ಅವಕಾಶ ಇರೋದಿಲ್ಲ. ಅದಕ್ಕೆ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರೂ ಆದಷ್ಟು ಬೇಗನೆ ನೀವು 5ನೇ ತಾರೀಕಿನ ನಮ್ಮ ಅರ್ಜಿಗಳು ಪ್ರಾರಂಭ ಆಗ್ತವೆ. ಅರ್ಜಿ ತಗೊಂಡು ನೀವು ಅರ್ಜಿ ಸಲ್ಲಿಸ್ಬೋದು. ತದನಂತರ ಇದಕ್ಕೆ ನಾವು 10 ಜನ ಶಿಕ್ಷಕರನ್ನ ಆಯ್ಕೆ ಮಾಡಿದ್ವಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಿದಂಥ ಮತ್ತು ನಮ್ಮ ಮಠಮಾನ್ಯಗಳ ಗುರುಗಳ ಕಡೆಯಿಂದ ಈ ಒಂದು ವಿದ್ಯಾರ್ಥಿಗಳಿಗೆ ಮಾದರಿಯ ಒಂದು ಶಿಕ್ಷಣದ ಅವಶ್ಯಕತೆ ಇದೆ. ಅದು ಕೂಡ ನಮ್ಮ ಇದರಲ್ಲಿ ವ್ಯವಸ್ಥೆ ಮಾಡ್ತೀವಿ. ಇದು ಬೆಳಗ್ಗೆ 9 ಗಂಟೆವರೆಗೆ ಪ್ರಾರಂಭ ಆಗಿ
ಸಾಯಂಕಾಲ 4:00ವರೆಗೆ ಮುಕ್ತಾಯವಾಗ್ತದೆ. ಈ ಒಂದು ಕಾರ್ಯಕ್ರಮದ ಒಂದು ಲಾಭವನ್ನು ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಪಡಿಬೇಕಂತ ನಾನು ಈ ಮೂಲಕ ಕೋರಿಕೊಳ್ತೇನೆ. ಧನ್ಯವಾದ. ಮುಖಾಂತರ ಒಂದು ಮಾನವೀಯ ಜನತೆಗೆ, ಮಾನವೀಯ ತಾಲೂಕಿನ ಜನತೆಗೆ ಒಂದು ಸಂದೇಶ ಏನಂದರೆ, ಕಳೆದ ಬಾರಿ ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ತಾಲೂಕಾ ಘಟಕದಿಂದ ಏನಂದರೆ ಒಂದು ಸಣ್ಣ ಕಾರ್ಯಕ್ರಮ ಆಯೋಜನೆ ಮಾಡಿದರು. ಅದು ಪ್ರತಿಫಲ ವಿದ್ಯಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು, ಪಾಲಕರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದು ಮೆಚ್ಚುಗೆ ಪಾತ್ರವಾದ್ದರಿಂದ ಇದನ್ನು ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕಂತ ನಮ್ಮ ಬೇರೆ ಬೇರೆ ಸಮಾಜದವರು ಎಲ್ಲರನ್ನ ನೀವು ಕಲಿಸ್ಕೊಂಡು ಮಾಡಿರಿ, ಇನ್ನೂ ಒಳ್ಳೆಯದಾಗುತ್ತೆ ಅಂತ ಒಂದು ಅಭಿಪ್ರಾಯ ಕೊಟ್ಟಿದ್ದು. ಈ ಸಲ ನಮ್ಮ ಸಮಾಜದ ಬಾಂಧವರೆಲ್ಲ ಸೇರಿ ಇದು ಒಂದೇ ಸಮಾಜಕ್ಕೆ ಸೀಮಿತ ಆಗೋದು ಬೇಡ, ಎಲ್ಲ ವಿದ್ಯಾರ್ಥಿಗಳಂತೆ ಎಲ್ಲರೂ ಬಂದಿದೆ, ಎಲ್ಲರಿಗೂ ಇದು ಸದುಪಯೋಗ ಆಗಲಿ ಅನ್ನೋ ಒಂದು ಕಾರಣದಿಂದ ಎಲ್ಲ ಸಮಾಜದ ವಿದ್ಯಾರ್ಥಿಗಳು ಈ ಬೇಸಿಗೆ ಶಿಬಿರನ್ನು ಆಯೋಜನೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನು ಸಮಾಜ ವತಿಯಿಂದ ಒಂದು ಕಟ್ಟಡ ಇಲ್ಲ, ಆದರೂ ಕೂಡ ಈ ಪ್ರಯತ್ನ ಅನ್ನೋದು ತುಂಬ ಮಾದರಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ಈ ಟೈಮ್ನಲ್ಲಿ ಯಾರು ಡಿಸ್ಕೌಂಟ್ ಮಾಡೋಕ್ಕಾಗಲ್ಲ. ನುರಿತಂಥ ಈ ನುರಿತ ಶಿಕ್ಷಕರು ತಂದು ಅಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ 2 ತಿಂಗಳ ಕಾಲ ಸತತ ಬೆಳಗ್ಗೆ 9ರಿಂದ 4 ತನಕ ಅದು ಉಪನ್ಯಾಸ ಮಾಡೋದಾಗಿರ್ಬೋದು, ಅವ್ರು ಕಾಳಜಿ ವಹಿಸೋದಾಗಿರ್ಬೋದು, ಎಲ್ಲನೂ ಮಾಡ್ತಾರೆ. ಇಂಥ ಒಂದು ಈ ಕಾರ್ಯಕ್ರಮ ಎಲ್ಲರಿಗೆ ಮುಟ್ಟುವಂಥ ಕೆಲಸ ತಮ್ಮ ಮುಖಾಂತರ ಆಗಲಿ ಅಂತ ಈ ಸಮಾಜ ಬಂಧುಗಳು ಏನು ಕಾರ್ಯಕ್ರಮ ಆಯೋಜನೆ ಮಾಡಿ ಇಂಥ ಒಂದು ಕಾರ್ಯಕ್ರಮ ಬರ್ತಾ ಇದ್ದಾರೆ, ಈ ಒಂದು ಮಾನವೀಯ ಜನತೆಗೆ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸುವಂಥ ವಿಷಯ. ಅದಕ್ಕಾಗಿ ತಮ್ಮ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಆಗಲಿ. ಜೊತೆಗೆ ಏನಂತಂದರೆ, ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತ ಹೇಳಿದ್ರೆ, ಯಾಕಂದರೆ 100 ದಿನದಲ್ಲಿ 200 ತಂದರೆ ಬರೋವಾಗ 500 ತರ್ಬೋದು, ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಇದು ನಿರಂತರವಾಗಿ ಮುಂದುವರಿಯುತ್ತೆ. ಅದಕ್ಕೆ ನಿಮ್ಮ ಸಹಕಾರ ಕೂಡ ಇಲ್ಲ ಅಂತ ಈ ರಾಷ್ಟ್ರೀಯ ಕೂಡ ನಮ್ಮ ಮಾನ್ಯ ತಾಲೂಕು ಸಮಾಜದ ವತಿಯಿಂದ ಬೇಸಿಗೆ ಶಿಬಿರ ಅಂದರೆ 9th ಪಾಸ್ ಆಗಿ SSLC ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಚಿತ ಶಿಬಿರವನ್ನು ಇರಿಸಿಕೊಳ್ತಾರೆ. ಈ ಸಾರಿ ಕೂಡ ನಮ್ಮ ಸಮಾಜದ ಎಲ್ಲ ಮುಖಂಡರು ಸೇರಿ ಈ ಸಾರಿ ಕೂಡ ನಾವು ಉಚಿತ ಶಿಬಿರವನ್ನು ನಡೆಸೋಣ ಅಂತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಲ್ಲ ಸೇರಿ. ಹೀಗಾಗಿ ನಾವು ಇದಾದ ನಂತರ ಎಲ್ಲ ಸಮಾಜ ಮುಖಂಡರು ನಿರ್ಧಾರ ಮಾಡ್ತೀವಿ ಎಷ್ಟು ಜನರನ್ನ ಸೇರಿಸ್ಬೇಕು. ನಮ್ಮ ಉದ್ದೇಶ ಏನಾದರೂ ಸಾಕಷ್ಟು ದಿನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಭಾಳ ಜನ ಎಷ್ಟು ಜನ ಬರ್ತಾರೋ ನೋಡೋಣ ಅಂತಕ್ಕಂಥದ್ದು ನಮ್ಮ ಮನಸ್ಸಿನಲ್ಲಿ ಆದ. ನಾವು ಎಲ್ಲ ಸಮಾಜ ಮುಖಂಡರು ಕೂಡ ಒಂದು ಸಾರಿ ಡಿಸ್ಕಸ್ ಮಾಡಿ ಅವ್ರು ಕೂಡ ಚರ್ಚೆ ಮಾಡಿ ಎಲ್ಲ ಯಾವ್ಯಾವ ಜಾಗ, ಒಂದು ಜಾಗದಲ್ಲಿ 2 ಜಾಗದಲ್ಲಿ ಮಾಡೋಣ ಅನುಕೂಲ ಅಂತಂದರೆ 2 ಜಾಗಗಳಲ್ಲಿ ಕೂಡ ನಾವು ಈ ಉಚಿತ ಶಿಬಿರವನ್ನು ನಡೆಸಬೇಕಂತಕ್ಕಂಥದ್ದು ನನ್ನ ಮನದಾಳದ ಮಾತು. ನೋಡೋಣ, ಸಮಾಜದ ಜೊತೆ ನಾವೆಲ್ಲ ಡಿಸ್ಕಸ್ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ವೀರಶೈವ ಮಹಾಸಭಾ ಹಾಗೂ ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ನಾವು ಈ ಒಂದು ಬೇಸಿಗೆಯ ತರಬೇತಿ ಶಿಬಿರವನ್ನು ಮಕ್ಕಳಿಗೆ ನಡೆಸಿಕೊಡ್ಬೇಕೆನ್ನುವಂಥ ಉದ್ದೇಶದಿಂದ ನಾವು ಇವತ್ತಿಗೆ ಸೇರಿದ್ದೇವೆ. ಕಳೆದ ವರ್ಷ ಸುಮಾರು 100 ವಿದ್ಯಾರ್ಥಿಗಳಿಗೆ ನಾವು ತರಗತಿಗಳನ್ನು ನೀಡಿದ್ವಿ. ಆಗ ಬಹಳಷ್ಟು ಒತ್ತಡಗಳು ನಮಗೆ ಬೇರೆ ಬೇರೆ ಸಮಾಜದ ಊರಿಂದನೂ ಕೂಡ ನಮ್ಮ ಮಕ್ಕಳನ್ನು ಸೇರಿಸಬೇಕಾಗಿತ್ತು ಅನ್ನುವಂಥ ವಿಚಾರ ಮಾಡಿದಾಗ ನಮ್ಮ ಸಮಾಜದ ಎಲ್ಲ ಗಣ್ಯರು ಸೇರಿ ಏನಾದರೂ ಮುಂದಿನ ಸಾಲ ನಾವು ಖಂಡಿತವಾಗಿ ಎಲ್ಲ ಮಕ್ಕಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಶಿಬಿರವನ್ನು ನಡೆಸುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ಈ ವರ್ಷ ಎಲ್ಲ ಸಮುದಾಯದವರಿಗೆ ಸುಮಾರು 200 ವಿದ್ಯಾರ್ಥಿಗಳ ಅಕಾಮಿಡೇಷನ್ ಅನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ 100 ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಮು ಮತ್ತು 100 ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂಗೆ ಒಂದು ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಉದ್ದೇಶ ಇದೆ. ನಮಗೆಲ್ಲ ಗೊತ್ತಿರುವಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಹಿಂದುಳಿದಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಪ್ರತಿ ಸಾರಿ SSLC ಫಲಿತಾಂಶ ಇರ್ಬೋದು ಅಥವಾ PUC ಫಲಿತಾಂಶ ಇರ್ಬೋದು, ನಾವು ಮೇಲಿಂದ ಎಲ್ಲೂ ಕೂಡ ನಾವು ನೋಡಿಲ್ಲ ರ್ಯಾಂಕ್ಗಳನ್ನು ಜಿಲ್ಲೆಗಳ ಮಟ್ಟದಲ್ಲಿ. ನಾವು ಕೆಳಗಿಂದನೇ ಹುಡುಕಬೇಕು. 1 ಅಥವಾ 2 ಸ್ಥಾನಗಳಲ್ಲಿ ಮಾತ್ರ ಮೇಲೆ ಕೆಳಗಿಂದ ಬಂದಾಗ. ಹಾಗಾಗಿ PUC ಮತ್ತು SSLC ಅತ್ಯಂತ ಕಡಿಮೆ ರಿಸಲ್ಟ್ ಇರೋದ್ರಿಂದ ನಾವು ಏನಾದರೂ ಕೂಡ ಈ ಭಾಗದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯವರು ಕೂಡ ಇದರ ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ, ಸರ್ಕಾರಿ ಅಧಿಕಾರಿಗಳು ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ. ಒಟ್ಟಾರೆ ಫಲಿತಾಂಶವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸಮಾಜದ ವತಿಯಿಂದ ಒಂದು ಸಣ್ಣ ಪ್ರಯತ್ನವಾಗಿ ಅಳಿಲು ಸೇವೆ ಅಂತ ಹೇಳ್ಬೋದು ಇದಕ್ಕೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಇದಕ್ಕೆ ಸಂಪೂರ್ಣ ಸಹಕಾರವನ್ನು ಹೋದ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಈ ಒಂದು ಕಾರ್ಯ ಅತ್ಯಂತ ಪ್ರಮುಖವಾಗಿರುವಂಥದ್ದು. ಯಾಕಂದರೆ ಇವತ್ತಿನ ಜನಕ್ಕೆ ಹಣ ಮುಖ್ಯ ಆಗಿಲ್ಲ, ಶಿಕ್ಷಣ ಬಹಳ ಮುಖ್ಯ ಆಗಿದೆ. ಎಂಥ ಕಡುಬಡವರಿಗೂ ಕೂಡ ತಮ್ಮ ಮಕ್ಕಳನ್ನು ಒಂದು ಉನ್ನತ ಶಾಲೆಗಳಲ್ಲಿ ಓದಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ತಮಗೆಲ್ಲ ಗೊತ್ತಿರುವಂತೆ ಈ ಬೇಸಿಗೆ ಒಂದು ಶಿಬಿರಕ್ಕೆ 9th ಪಾಸ್ ಆದಂಥ ಮಕ್ಕಳಿಗೆ ಹಲವಾರು ಕಡೆ ಒಂದು ಟ್ಯೂಷನ್ಗೆ ಕಳಿಸ್ತಾರೆ ಮಕ್ಕಳಲ್ಲಿ. ಸಮ್ಮರ್ ಕ್ಯಾಂಪ್ಗೆ ಎಲ್ಲ ಕಡೆನೂ ಕೂಡ ನಮಗೆ ತಿಳಿದಿರುವಂತೆ ತಾಲೂಕಾ ಮಟ್ಟದಿಂದ ಹಿಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ತರಬೇತಿಗಳಲ್ಲಿ 30,000ರಿಂದ 50,000 ರೂಪಾಯಿ ಈ ಒಂದು ಶಿಬಿರಕ್ಕೆ 45 ದಿನದ ಶಿಬಿರಕ್ಕೆ ಕಲೆಕ್ಟ್ ಮಾಡ್ತಾರೆ.
ಆ ರೀತಿಯಲ್ಲಿ ಬೇರೆ ಬೇರೆ ಈ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಅನುಕೂಲ ಆಗ್ತದೆ. ಇದರಿಂದ ನಾವು ಹೋದ ವರ್ಷ ಮಕ್ಕಳಿಂದ ಫೀಡ್ಬ್ಯಾಕ್ ತಗೊಂಡು ಅಲ್ಲಿರ್ತಕ್ಕಂಥ ಮಕ್ಕಳು ಇದೇ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿ, ಜಗದೀಶ್ ಓತೂರು, ತಿಮ್ಮರೆಡ್ಡಪ್ಪ ಗೌಡ, ಮಲ್ಲೇಗೌಡ, ರೇವಣಸಿದ್ದಯ್ಯ ಸ್ವಾಮಿ, ಪ್ರದೀಪ್ ಪಾಟೀಲ್ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ರು. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.